ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 31 ಹಾಗೆ 32ನೇ ಕಂತಿನ ಬಗ್ಗೆ ಮುಖ್ಯವಾದ ಮಾಹಿತಿ ಇಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಪ್ರಮುಖವಾಗಿ ಹೇಳಬೇಕು ಅಂದರೆ, ಈಗ ನಿನ್ನೆನಿಂದ ಈಗ ಗೃಹಲಕ್ಷ್ಮಿ 2ನೇ ಹಂತ ಮತ್ತೆ ರೀಸ್ಟಾರ್ಟ್ ಆಗಿದೆ. ಸಾಕಷ್ಟು ಜಿಲ್ಲೆಗಳಿಗೆ, ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ಬೋದು, ಆಮೇಲೆ ಏನು ಉಳಿದಂಥ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮತ್ತೆ ಜಮಾ ಆಗಲಿಕ್ಕೆ ಶುರುವಾಗಿದೆ. 31 ಕಂತು ಮತ್ತೆ ಜಮಾ ಆಗಲಿಕ್ಕೆ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ದೀರಾ, 31ನೇ ಕಂತು ಇದಕ್ಕೆ ಈಗ ಕೆಲವೊಂದು SC/ST ಅವರಿಗೆ ಅಥವಾ ಕೆಲವೇ ಜಾತಿ ಪಂಗಡದ ಆಧಾರದ ಮೇಲೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ, ಎಲ್ರಿಗೂ ಹಣ ಬಂದಿಲ್ಲ, ಈ ರೀತಿಯಾಗಿ ಊಹಾಪೋಹಗಳನ್ನು ಹಬ್ಬಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಸಾರ್ವತ್ರಿಕವಾಗಿ ಹಣ ಬಿಡುಗಡೆ ಆಗ್ತಾ ಇದೆ. ಬಟ್ ಹಣ ಬಿಡುಗಡೆ ಆಗೋದಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇರೋದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದರೆ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮುಖಾಂತರ ಹಣ ಜಮಾ ಆಗ್ತಾ ಇರೋದ್ರಿಂದ ಒಂದು ಜಿಲ್ಲೆಯಲ್ಲಿ 5-6 ತಾಲೂಕುಗಳಿರುತ್ತೆ, ಒಂದೊಂದೇ ತಾಲೂಕುಗಳಿಗೆ ಹಣ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಈ ಪ್ರಮುಖ ಕಾರಣದಿಂದ ಹಣ ಬಿಡುಗಡೆ ಸ್ವಲ್ಪ ಮಂದಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು 32ನೇ ಕಂತಿಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ, DBTಯಲ್ಲಿ 32ನೇ ಕಂತಿನ ಹಣ ಶೋ ಆಗ್ತಿದೆ ಅಂತ ನಿಮಗೆ ಈಗ ಆಲ್ರೆಡಿ ನಾನು 2 ವಿಡಿಯೋಗಳನ್ನು ಮಾಡಿ ಅಪ್ಡೇಟ್ ಮಾಡಿದ್ದೆ. ಅದನ್ನೂ ಸಹ ಕೆಲವೇ ಜನರಿಗೆ ಮಾತ್ರ ತೋರಿಸ್ತಾ ಇದೆ. ಅದರಲ್ಲೂ ಹಿಂಗೆ ಯಾವುದೇ ರೀತಿ ಭೇದ ಭಾವ ಇಲ್ಲ. ಯಾರೋ ಒಬ್ಬೊಬ್ಬರಿಗೆ ತೋರಿಸುತ್ತೆ, ಯಾರೋ ಒಬ್ಬೊಬ್ಬರಿಗೆ ತೋರಿಸ್ತಿಲ್ಲ. ಅದರಲ್ಲೂ ಸಹ ಜಾತಿ ಭೇದ ಹುಡುಕ್ತಾ ಇದ್ದೀರಾ. ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಯಾವುದೇ SC/ST ಅವರಿಗೆ ಮತ್ತು ಯಾವುದೇ ಒಂದು ಪಂಗಡದವರಿಗೆ ಅಂತಲ್ಲ, ಒಂದು ಓವರಾಲ್ ಒಂದಿಷ್ಟು ಒಂದು 20% 30% ಜನರಿಗೆ ಮಾತ್ರ ಅದು DBTಯಲ್ಲಿ ತೋರಿಸ್ತಾ ಇದೆ. ಅವರಿಗೆ ಇವರಿಗೆ ಅಂತ ಯಾವುದೇ ರೀತಿ ಭೇದ ಭಾವ ಅದರಲ್ಲಿ ಹುಡುಕಕ್ಕೆ ಹೋಗಬೇಡಿ. ನಿಮಗೂ ಇನ್ನೊಂದು ಕೆಲವೇ ದಿನಗಳಲ್ಲಿ DBTಯಲ್ಲಿ 32ನೇ ಕಂತಿನ ಹಣ ತೋರಿಸುತ್ತೆ. ಇನ್ನು 31ನೇ ಕಂತೆ ಜಮಾ ಆಗಿರೋದು ತೋರಿಸ್ತಾ ಇದೆ. ನೀವು 32 ಅಂತ ಕನ್ಫ್ಯೂಸ್ ಆಗಿದ್ದೀರಾ ಅಂತ ಹೇಳೋರಿಗೆ ನಾನೇನು ಕ್ಲಾರಿಟಿ ಕೊಡ್ತೀನಿ ಅಂದರೆ, 31ನೇ ಕಂತು ಜಮಾ ಆಗಿರೋ ದಿನಾಂಕ ಬೇರೆ ಇದೆ, ಅಲ್ಲಿ ತೋರಿಸ್ತಾ ಇರೋ ದಿನಾಂಕ ಬೇರೆ ಇದೆ. ಹಾಗಾಗಿ ನಾನು ಅದು 32ನೇ ಕಂತೆ ಅಂತ ನಿಮಗೆ ಹೇಳುವಂಥದ್ದು, ಓಕೆನಾ. ಇದೇ ರೀತಿ 31ನೇ ಕಂತಿನ ಹಣ ಕೂಡ ಈಗ ಒಂದು 20 ದಿನದ ಹಿಂದೆ DBTಯಲ್ಲಿ ತೋರಿಸ್ತಾ ಇತ್ತು, ಈಗ 32 ತೋರಿಸ್ತಾ ಇದೆ. ಅದೇ ರೀತಿ ಕೂಡ ಹಣ ಜಮಾ ಆಗುವಂಥ ಸಾಧ್ಯತೆ ಇನ್ನೊಂದು 20 ದಿನದಲ್ಲಿ ಅಥವಾ ಒಂದು ತಿಂಗಳ ಒಳಗಡೆನೆ 32ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ. ಯಾಕೆಂದರೆ ಈಗ 31 ಕ್ಲಿಯರ್ ಆಗಬೇಕಾಗಿದೆ. ಕಂಪ್ಲೀಟ್ ಕ್ಲಿಯರ್ ಆದಮೇಲೆ 32ನೇ ಕಂತಿನ ಹಣದ ಪ್ರೊಸೆಸ್ ಕೂಡ ಶುರುವಾಗುತ್ತೆ, ಓಕೆನಾ. ಹಾಗಾಗಿ ಈ ಕ್ಷಣದ ಅಪ್ಡೇಟ್ ನಿಮಗೆ ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡಿದ್ದೇನೆ. ದಯವಿಟ್ಟು ಯಾರೋ ಇಂಥವ್ರಿಗೆ ಮಾತ್ರ ಜಮಾ ಆಗ್ತಿದೆ ಈ ರೀತಿಯಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಸಾರ್ವತ್ರಿಕವಾಗಿ ಎಲ್ರಿಗೂ ಹಣ ಜಮಾ ಆಗುತ್ತೆ. ಬಟ್ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮುಖಾಂತರ ಜಮಾ ಆಗ್ತಾ ಇರೋದ್ರಿಂದ ಒಂದೊಂದೇ ತಾಲೂಕುಗಳು ಕಂಪ್ಲೀಟ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.